ಸರ್, ಮೊನ್ನೆ 11ನೇ ತಾರೀಕು ನೈಟು 11 ಗಂಟೆಯಲ್ಲಿ ಮಗ ಬಂದ. ಸಂಜೆ ಬಂದವನು ಬಾಗಿಲು ತೆಗೆದೆ. ನಾನೇನೆ ತೆಗೆದ್ರೆ ಹೋಗಿ ಮಲ್ಕೊಂತೀನಿ, ಊಟ ಮಾಡಪ್ಪ ಅಂದೆ. ಇಲ್ಲ, ನಾನು ಮಲ್ಕೊತೀನಿ ಅಂತ ಹೊರಗಡೆ ಮಾಡ್ಕೊಂಬಂದೆ ಅಂತ ಹೋಗ್ಬಿಟ್ಟ. 11:15ಕ್ಕೆ ಸುಮಾರು ನನ್ನ ಮಗಳು ಕಿರ್ಚ್ಕೊಂಡು, ಅಪ್ಪ ಅಪ್ಪ ಅಪ್ಪ, ಯಾರೋ ಒಂದು ಲೇಡಿ ಮೆಸೇಜ್ ಮಾಡ್ತಾಯಿದ್ದಾಳೆ, ನಿಮ್ಮ ಅಣ್ಣ ಸುರ್ಕೊತಾ ಇದ್ದಾನೆ, ಕಾಪಾಡಿ ಅಂತ. ಯಾರು ಅಂತ ಗೊತ್ತಿಲ್ಲ ಅಂತ ಅಂದ್ಲು. ನಾನು ಓಡೋಗಿ ಹಿಂದೆಲೇ ಹೋಗಿ ಅವನ ರೂಮನ್ನ ಓಪನ್ ಮಾಡಲಿಲ್ಲ. ಲಾಕ್ ಮಾಡಿದ್ರೆ ಅವನು ಎಷ್ಟು ತಟ್ಟಿದ್ರೂ ಮಾತಾಡಲಿಲ್ಲ. ಆಮೇಲೆ ನಾವಿಬ್ಬರೂ ಸೇರಿ ಡೋರ್ನ ಹೊಡೆದ್ರೆ ಒಳಗಡೆ ಹ್ಯಾಂಗ್ ಮಾಡ್ಕೊಂಬಿಟ್ಟಿದ್ದ. ಇನ್ನು ಜೀವ ಇತ್ತು. ಅದನ್ನು ನಾವು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ತೆಗೆದು ಅಕ್ಕಪಕ್ಕದವ್ರ ಸಹಾಯದಿಂದ ಅರ್ಜೆಂಟಾಗಿ ಎಮರ್ಜೆನ್ಸಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ವಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೆಲಮಂಗಲ. ಅಲ್ಲಿ ಬಂದರೆ ಜೀವ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದು ಹೆಂಗೆ ಅಂದರೆ, ಆ ಹುಡುಗಿಗೆ ಮೆಸೇಜ್ ಮಾಡಿದ್ರಿಂದ ನಮಗೆ ಗೊತ್ತಾಯಿತು. ಅವಳಿಗೆ ವಿಡಿಯೋ ಕಾಲ್ ಮಾಡಿದ್ದ ನನಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾಳೆ. ಅವಳೇ ಇದಕ್ಕೆಲ್ಲ ಕಾರಣ. ಅದು ಲಾಸ್ಟ್ 1 ಇಯರ್ ಬ್ಯಾಕು ಅವಳು ಇದೇ ಥರ ಅವನ ಮೇಲೆ ಸುಳ್ಳು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ಲು. ಅವಾಗ ನಾವು ಸ್ಟೇಷನಲ್ಲಿ ಕರೆಸಿ ರಾಜಿ ಪಂಚಾಯಿತಿ ಮಾಡಿ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಅವಳ ಕಡೆಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡು, ಅವಳ ಗಂಡ ಇಬ್ಬರು ಅಗ್ರಿಮೆಂಟಿಗೆ ಸೈನ್ ಮಾಡಿ 2 ಲಕ್ಷ ರೂಪಾಯಿ ಹಣ ತಗೊಂಡು ನಮಗೆ, ಇನ್ನು ನಾವು ಕೂಡ ನಿಮ್ಮಿದ್ರೆ ಬರಲ್ಲ, ನೀವು ನಮ್ಮ ಇದಕ್ಕೆ ಬರೋಂಗಿಲ್ಲ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ರು. ಇನ್ನು ಅವ್ರಿಗೂ ನಮಗೂ ಇನ್ನೇನು ಸಂಬಂಧ ಇಲ್ಲ ಅಂತ ನಮ್ಮ ಪಾಡಿಗೆ ನಾವು ಇದ್ವಿ. ಆದರೆ ಆ ಹುಡುಗನಿಗೆ ದಿನಾ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಟಾರ್ಚರ್ ಕೊಡೋದು, ಈ ಥರ ಮಾಡಿ ನೆಲಮಂಗಲದಲ್ಲಿ ನಮ್ಮದು ಒಂದು ಮನೆ ಇದೆ, ಈಗ ಕಟ್ಸಿದ್ದೀವಿ ಫೈನಾನ್ಸ್ ತಗೊಂಡು. ಅವನ ಕಡೆ ಅದನ್ನು ಅವನ ಹೆಸ್ರಲ್ಲಿ ಮಾಡಿಸಿದ್ದೆ. ಅದನ್ನು ಮನೆ ಅವನ ಹೆಸ್ರಲ್ಲೈತೆ. ನಾನು ಅದನ್ನು ಏನಾಗಾದರೂ ಮಾಡಿ ಕಬಳಿಸ್ಬೇಕು ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವಳ ಗಂಡ ರಾಜು ಅನ್ನೋರಿಬ್ಬರು ಸೇರಿ ನನ್ನ ಮಗನಿಗೆ ಚಿತ್ರಹಿಂಸೆ ಕೊಟ್ಟು ಅವನು ಮೊದಲು ನಮ್ಮ ಹತ್ರ ಹೇಳ್ಕೊಳ್ಳೋಕ್ಕಾಗ್ದಲೇ ಸಂಕಟ ಒಬ್ಬನೇ ಅನುಭವಿಸಿ ಇವತ್ತು ಕೊನೆಗೆ ಸುನ್ಸ್ಕೊಳ್ಳೋ ಮಟ್ಟಕ್ಕೆ ತಂದು ಅವನ್ನ ಪ್ರೇರೇಪಣೆ ಮಾಡಿ ಅವನು ಸುಸೈಡ್ ಮಾಡ್ಕೊಂಬಿಟ್ರು. ದಯವಿಟ್ಟು ನಮ್ಗೆ ಇದರಲ್ಲಿ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವಿಬ್ಬರು ವಯಸ್ಸಾದವರು ಡಿಪೆಂಡ್ ಆಗಿದ್ದು ಅವನ ಮೇಲೆ. 28 ವರ್ಷದ ಮಗನ ಕಳ್ಕೊಂಡು ಇವತ್ತು ನಾವು ನಿರ್ಗತಿಕರಾಗ್ಬಿಟ್ಟಿದ್ದೀವಿ. ನಾವು ಒಂದು ಲೇಬರ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಅವನು ಫಸ್ಟು ಜಿಮ್ ಟ್ರೈನರ್ ಆಗಿದ್ದ. ಆಮೇಲೆ ಬೇಡಪ್ಪ, ನನ್ನ ಜೊತೆನೇ ನೀನು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಕೆಲಸನೇ ಮಾಡಿಸ್ತಾಯಿದ್ದು. ಅದಾದಮೇಲೆ ಆದ್ರೂ ಜಿಮ್ಗೆ ಹೋಗೋನು, ಜಿಮ್ ಬೆಳಿಗ್ಗೆ ಸಾಯಂಕಾಲ ಹೋಗ್ಬಿಟ್ಟು ಬರೋನು. ಈ ಮಧ್ಯೆ ಈ ರೀತಿ ಎಲ್ಲ ನಡೆದು ಈ ರೀತಿ